ಆಂಬ್ಯುಲೆನ್ಸ್ ಸಂಚಾರ ದಟ್ಟಣೆಯಲ್ಲಿ ಯಾವ ರೀತಿ ಹೋಗಬೇಕು ಸಲಹೆ ಕೊಡಿ. ಸಲಹೆ ಏನು ಬೇಕಾಗಿಲ್ಲ, ಜಸ್ಟ್ ನೀವು ಲೆಫ್ಟ್ ಅಥವಾ ರೈಟ್ ಸ್ವಲ್ಪ ನಿಲ್ಲಿಸ್ಕೊಂಡ್ರೆ ಆಂಬ್ಯುಲೆನ್ಸ್ಗೆ ಪ್ರಯಾರಿಟಿ ಕೊಟ್ಟರೆ ಅಷ್ಟೇ ಸಾಕಾಗಿದೆ. ಬಟ್ ದುರದೃಷ್ಟವಶಾತ್ ನಮ್ಮ ಇದರಲ್ಲಿ ನಾವು ನೋಡಿದ ಹಾಗೆ ಆಂಬ್ಯುಲೆನ್ಸ್ಗಳಿಗೆ ನಮ್ಮ ಈ ರೋಡ್ ಯೂಸರ್ಸ್ ಏನಿದ್ದಾರೆ ಅವರು ಸರಿಯಾದ ರೀತಿಯಲ್ಲಿ ಅವರಿಗೆ ದಾರಿಯನ್ನು ಕೊಡ್ತಕ್ಕಂಥದ್ದು ಅನೇಕ ಸಂದರ್ಭಗಳಲ್ಲಿ ಮರಿತಾ ಇದ್ದಾರೆ. ಮತ್ತು ಹಿಂದೆ ಸೈರನ್ ಬಂದಿದ್ರೂ ಕೂಡ ವಾಹನವನ್ನು ಮುಂದೆ ಚಲಾಯಿಸ್ಕೊಂಡು ಹೋಗ್ತಕ್ಕಂಥದ್ದು, ಅಥವಾ ಆಂಬ್ಯುಲೆನ್ಸ್ ಎಲ್ಲ ಹಿಂದೆ ಅದನ್ನು ಪೈಲಟ್ ಥರ ಯೂಸ್ ಮಾಡ್ಕೊಂಡು ಅದ್ರ ಹಿಂದೆ ಹೋಗ್ತಕ್ಕಂಥದ್ದು, ಈ ರೀತಿಯ ಕೆಲವೊಂದು ಕ್ರಮಗಳಿದೆ. ಇದು ಸರಿಯಲ್ಲ. ಬೇರೆ ಅನ್ಯ ದೇಶಗಳಲ್ಲಿ ಈ ಆಂಬ್ಯುಲೆನ್ಸ್ಗಳಿಗೆ ತ್ವರಿತವಾಗಿ ಎಲ್ಲ ನಾಗರಿಕರು ರೋಡ್ ಯೂಸರ್ಸ್ ಏನಿದ್ದಾರೆ ಅದಕ್ಕೆ ದಾರಿಯನ್ನು ಮಾಡ್ತಕ್ಕಂಥ ಒಂದು ಉತ್ತಮ ಸ್ಪಂದನೆ ಇದೆ. ನಮ್ಮಲ್ಲಿ ಅದು ಕಾಣೋದಿಲ್ಲ. ಇದ್ರ ಬಗ್ಗೆ ಸ್ವಲ್ಪ ಸಾರ್ವಜನಿಕರು ಗಮನಿಸಬೇಕು ಅಂತ ಹೇಳಿ ಕೇಳ್ಕೊಡ್ತೇವೆ. ಜೊತೆಗೆ ಇನ್ನೊಂದು ಅಂಶ, ಯಾವ ರೀತಿ ಬೆಂಗಳೂರು ನಗರದ ಆಂಬ್ಯುಲೆನ್ಸ್ಗಳಿದ್ದಾವೆ ಅವುಗಳ ಸಂಚಾರದಲ್ಲಿ ಅವರಿಗೆ ಪ್ರಯಾರಿಟಿನಲ್ಲಿ ಮೂವ್ ಆಗೋ ರೀತಿಯಲ್ಲಿ ನೋಡಲಿಕ್ಕೆ ನಾವು ನಮ್ಮಲ್ಲಿ ಇ ಪಾತ್ ಅಂತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಅಂದರೆ ಅವರು ಆ ಇ ಪಾತ್ ಮುಖಾಂತರ ನಮಗೆ ಮಾಹಿತಿಯನ್ನು ಕೊಟ್ಟರೆ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂತೇಳಿ ಆ ಎಲ್ಲ ಜಂಕ್ಷನ್ಗಳಿಗೆ ನಾವು ಮಾಹಿತಿಯನ್ನು ಕೊಟ್ಟು ಅವರು ತ್ವರಿತವಾಗಿ ಮತ್ತು ಸ್ಮೂತ್ ಆಗಿ ಅವರನ್ನು ಕ್ಲಿಯರ್ ಮಾಡಲಿಕ್ಕೆ ನಾವು ಪ್ರಯತ್ನಗಳನ್ನು ಮಾಡ್ತೇವೆ.